ನಾರಾಯಣ್ ಸರ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮುಳಬಾಗಿಲು ನಗರದಲ್ಲಿ ಮುಳಬಾಗಿಲು ತಾಲೂಕಿಗೆ ಹೆಸರುವಾಸಿ ಆಗಿರುವಂತಹ ಒಂದು ಹೆಸರಿದೆ, ಅದು ಪಾಷಾ ಮಾರ್ಕೆಟ್. ನಿಜವಾಗ್ಲೂ ಕೂಡ ಈ ಪಾಷಾ ಮಾರ್ಕೆಟ್ ಹಲವಾರು ವರ್ಷಗಳಿಂದ ಇದನ್ನ ಹೆಸರಾಂತವಾಗಿ ಉಳಿಸ್ಕೊಂಡು ಬಂದಿರುವಂತಹ ಪಾಷಾ ಮಾರ್ಕೆಟ್ ಇರುವಂತಹ ಎಲ್ಲ ಅಂಗಡಿ ಮುಖಂಡರು. ಆದ್ರಿಂದ ಇವತ್ತು ಶಾಹಿ ಎಲೆಕ್ಟ್ರಿಕಲ್ಸ್ ಪಾಷಾ ಮಾರ್ಕೆಟ್ ಅಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಅಧ್ಯಕ್ಷರು ಇದ್ರೀಸ್ ಪಾಷಾರವರು ಈ ಅಂಗಡಿಯ ಮಾಲೀಕರು. ಅದ್ರ ಜೊತೆಗೆ ಈ ಒಂದು ಪಾಷಾ ಮಾರ್ಕೆಟ್ ಅಲ್ಲಿ ಈ ಅಂಗಡಿಯನ್ನ ಪ್ರಾರಂಭ ಮಾಡಿರೋದು ಎಲ್ಲರಿಗೂ ಸಂತೋಷದ ವಿಚಾರ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ರಾಧಾಕೃಷ್ಣ ಸರ್ ಇದ್ದೆ ರಾಧಪ್ಪ ಸರ್ ಮಧ್ಯಾಹ್ನ ಹೇಳಿದೆ, ಸರ್ ಈ ತರ ಅಂಗಡಿ ಪ್ರಾರಂಭ ಆಗ್ತಾ ಇದೆ ಅನ್ಕೊಂಡಿಲ್ಲ ನಾವು. ಒಂದು ದುವಾ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಅಂಗಡಿ ಪ್ರಾರಂಭ ಮಾಡೋಣ ಅನ್ಕೊಂಡಿದ್ವಿ. ಮತ್ತೆ ನಮ್ಮ ಇದ್ರೀಸ್ ಇಲ್ಲ ಅಣ್ಣ, ಶಿಕ್ಷಕರೆಲ್ಲೂ ಬರ್ಬೇಕು, ಯಾಕಂದ್ರೆ ಎಲ್ಲಾ ಶಾಲೆ ಮಕ್ಕಳಿಗೆ ಕೂಡ ಒಂದು ತಟ್ಟೆ ಆಗಿರೋದು ಲೋಟ ಆಗಿರೋದು ಎಲ್ಲವೂ ಕೂಡ ಶಿಕ್ಷಕರು ಬಂದು ಹೋದ್ರೆ ನಮ್ಗೆ ಇನ್ನೂ ಸ್ವಲ್ಪ ವ್ಯಾಪಾರ ಆಗುತ್ತೆ, ಮತ್ತೆ ಪರಿಚಯ ಏನಾಗುತ್ತೆ, ಮತ್ತೆ ಇನ್ನೊಬ್ರು 4 ಜನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ರಾಧಪ್ಪ ಸರ್ ಕೇಳಿದಾಗ ಕೂಡ ಎಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ರು. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಓಬಳರೆಡ್ಡಿ ಸರ್ ಅವರು ಮಳೆ ಬೀಳ್ತಾ ಇದೆ, ಮಳೆಯಲ್ಲೂ ನೆಂದು ಬಂದ್ರು. ಯಡಿಯೂರಪ್ಪ ಸರ್ ಅವರು ಮಳೆ ಬಿತ್ತಿರುವಾಗ ಮಳೆಯಲ್ಲೇ ಬಂದ್ರು ಸರ್. ಅಂದ್ರೆ ಯಾಕೆಂದ್ರೆ ಈ ಪ್ರೀತಿ ವಿಶ್ವಾಸ ನಂಬಿಕೆ ಇಲ್ಲಿ ಶಿಕ್ಷಕರಲ್ಲಿ ಯಾರಿಗೂ ಯಾವ್ದು ಕೂಡ ಜಾತಿ ಭೇದ ಭಾವ ಇಲ್ಲ. ಶಿಕ್ಷಕರು ಎಲ್ಲರನ್ನು ಒಂದಾಗಿ ಎಲ್ಲರನ್ನು ಸಮಾನವಾಗಿ ಕರ್ಕೊಂಡು ಹೋಗುವಂತವ್ರು ಶಿಕ್ಷಕರು. ನಿಜವಾಗ್ಲು ಆ ರೀತಿಯಲ್ಲಿ ಒಂದು ಅಂಗಡಿ ಪ್ರಾರಂಭೋತ್ಸವಕ್ಕೆ ಎಲ್ಲ ಶಿಕ್ಷಕರು ಕೂಡ ನನ್ನ ಗುರುಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ನಮ್ಮ ಇದ್ರೀಸ್ ಅವರ ತಂದೆ ಸರ್ವರ್ ಅವರು ಕೂಡ ಶಿಕ್ಷಕರು, ನಂಗ್ಲಿ ಉರ್ದು ಶಾಲೆಯಲ್ಲಿ ಸರ್ಕಾರಿ ಹೈ ಸ್ಕೂಲ್ ಶಾಲೆ. ಅವೆಲ್ಲ ಅವರ ಶಿಷ್ಯರು ಎಲ್ಲ ಇದ್ದಾರೆ, ನಮ್ಮ ಓಬಳರೆಡ್ಡಿ ಸರ್, ನಮ್ಮ ವೆಂಕಟೇಶ್ ಸರ್ ಅವರು ಎಲ್ಲ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕೈಯಿಂದ ಚಪ್ಪಾಳೆ ತಟ್ಲಿಕ್ಕೆ ಆಗಲ್ಲ. ವೆಂಕಟೇಶ್ ಸರ್ ಆಗುತ್ತದೆ ಆಗಲ್ಲ. ಅದರಿಂದ 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಲಿಕ್ಕೆ ಸಾಧ್ಯ. ನೀವೆಲ್ಲರೂ ಸಹಕರಿಸಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ಹಲವಾರು ಗಣ್ಯರು ಮಾತನಾಡಿದ್ದೀರಾ, ಮತ್ತೆ ನಾನು ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಇದನ್ನ ಒಂದು ಹಂತದಲ್ಲಿ ಕರ್ಕೊಂಡು ಹೋಗ್ತೀರಂತ ನಮ್ಗೆ ತಮ್ಮ ಮೇಲೆ ಭರವಸೆ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹರೀಶ್ ಸರ್ ಅವರು, ವೆಂಕಟರೆಡ್ಡಿ ಅವರು, ಕಾಂಗ್ರೆಸ್ ಮುಖಂಡರು ವೆಂಕಟರೆಡ್ಡಿ ಅವರು, ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಹಾಗೂ ನಗರಸಭಾ ಮಾಜಿ ಅಧ್ಯಕ್ಷರಾಗಿರುವಂತಹ ನಮ್ಮ ಅಮಾನುಲ್ಲಾ ಅವರು, ಅವ್ರಿಗೂ ಕೂಡ ಹೇಳಿದಾಗ ಅವ್ರು ಬೇರೆ ಎಲ್ಲೋ ಇದ್ರು, ಸರ್ ನಾನ್ ಬರ್ತಾ ಇದೀನಪ್ಪ ಅಂದ್ಬಿಟ್ಟು ಆ ಕಾರ್ಯಕ್ರಮ ಬಿಟ್ಟು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ರು. ಆ ಒಂದು ಪ್ರೀತಿ ವಿಶ್ವಾಸ ನಾವು ಯಾವ ರೀತಿ ಇದೀವಿ ಅವರು ಆತರ ಇದೆ, ನೀವು ಯಾವ್ದಾರ ನಾವು ಆತರ ಇದೀವಿ ಅಂತ ಹೇಳ್ತಾ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ರಾಧಪ್ಪ ಸರ್ ಅವರೇ, ಹುಟ್ಟು ಉಚಿತ ಸಾವು ಖಚಿತ, ಇಲ್ಲಿ ಯಾರು ಶಾಶ್ವತರಲ್ಲ. ನಾನು ಅವಾಗ ಹೇಳ್ತಾ ಇರ್ತೀನಿ ಸರ್, ಎಷ್ಟು ದಿನ ಬದುಕ್ತಿರೋ ದಿನ ಖುಷಿಯಿಂದ ನಗ್ನಗ್ತಾ ಬದುಕೋಣ, ಒಂದಲ್ಲ ಒಂದಿನ ಹೋಗ್ತಾ ಇರೋಣ. ಅದಕ್ಕೋಸ್ಕರ ಯಡಿಯೂರಪ್ಪ ಸರ್ ಅವ್ರಿಗೆ ಮತ್ತೆ ಓಬಳರೆಡ್ಡಿ ಸರ್ ಅವ್ರಿಗೆ ಮತ್ತೆ ಇನ್ನ ಎಲ್ಲ ನಮ್ಮ ರಾಧಪ್ಪ ಸರ್ ಅವ್ರಿಗೆ ಎಲ್ರು ಕೂಡ, ಮಂಜು ಸರ್ ಅವರು ಎಲ್ಲ ನಾಗರಾಜ್ ಸರ್ ಎಲ್ರು ಕೂಡ ಈ ಸಂದರ್ಭಕ್ಕೆ ನನಗೆ ಶಾಲೆ ಮಕ್ಕಳು ತುಂಬಾ ಪ್ರೀತಿ ಸರ್ ನನಗೆ. ಅದಕ್ಕೋಸ್ಕರ ಇರೋರ ಹತ್ರ ತೆಗೆದು ಇಲ್ದೆ ಅವ್ರಿಗೆ ಕೊಡ್ಬಿಡ್ತೀರಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ಏನು 18 ಶಾಲೆಗಳು ಮುಚ್ಚೋಗ್ತಿದಾವೆ. ಅದಕ್ಕೋಸ್ಕರ ನಾವು ಒಂದು ಅನೌನ್ಸ್ಮೆಂಟ್ ಮಾಡಿದ್ವಿ, ಅದಪ್ಪ ಯಡಿಯೂರಪ್ಪ ಸರ್, ಓಬಳರೆಡ್ಡಿ ಸರ್, ಹರೀಶ್ ಸರ್ಗೆ ನಿಮ್ಗೆಲ್ಲ ಗೊತ್ತಿದೆ ಸರ್, ಯಾರು 1ನೇ ತರಗತಿಗೆ ಜಾಯ್ನ್ ಆಗ್ತಾರೆ ಅವ್ರಿಗೆ 2,000 ರೂಪಾಯಿ ನಾವು ಕೊಡ್ತೀವಿ. ಯಾಕೆ ಅಂತ, ಇಲ್ಲಿ ಅದೇನಪ್ಪ ಅವನ ಹತ್ರ ಹುಷಾರ ದುಡ್ಡು ಜಾಸ್ತಿ ಇದೆ ರಕ್ಷಣಾ ವೇದಿಕೆ ಅಕೌಂಟ್ ಅಲ್ಲಿ ಏನ್ ಕೊಡ್ತೇವೆ ಅಂತ. ಇಲ್ಲ ಸರ್, ಖಂಡಿತ ಹೋಗ್ಲಿಲ್ಲ. ಯಾಕೆ ನಮ್ಮ ಉದ್ದೇಶ ಒಂದೇ, ಸರ್ಕಾರಿ ಶಾಲೆ ಉಳಿಸ್ಬೇಕು, ಸರ್ಕಾರಿ ಶಾಲೆ ಬೆಳೆಸ್ಬೇಕು ಮಕ್ಕಳನ್ನ. ಯಾಕಂದ್ರೆ ಸರ್ಕಾರಿ ಶಾಲೆ ತಗೊಂಡ್ಬರ್ಬೇಕು ತುಂಬಾ ಕಷ್ಟ ಇದೆ, ಮತ್ತೆ ಅದನ್ನ ಮುಚ್ಚಬೇಕು ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು, ಮುಚ್ಚೋಗುತ್ತೆ. ಅದರಿಂದ ಸರ್ಕಾರಿ ಶಾಲೆ ಉಳಿಸ್ಬೇಕು ಒಂದು ನಿಟ್ಟಿನಲ್ಲಿ ನಮ್ಮ ಯಡಿಯೂರಪ್ಪ ಸರ್, ಓಬಳರೆಡ್ಡಿ ಸರ್ ಅವರು, ರಾಧಾಕೃಷ್ಣ ಸರ್ ಎಲ್ಲರೂ ಕೂಡ ಸೇರಿ ಶಾಲೆ ಅಭಿವೃದ್ಧಿಗಳನ್ನ ಮಾಡ್ತಾ ಇದೀವಿ. ಸದಾ ನಿಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳೋಣ. ಮತ್ತೆ ವಿಶೇಷವಾಗಿ ಇವತ್ತು ಪಾಷಾ ಮಾರ್ಕೆಟ್ ಅಲ್ಲಿ ಈ ಒಂದು ಅಂಗಡಿ ಉದ್ಘಾಟನೆಗೆ ತಾವೆಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ಯಾವತ್ತು ಸದಾ ಮುಂದೆ ಸಾಗೋಣ ಅಂತ ಹೇಳ್ತಾ ನಾನು ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ
ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ಕೆ ಮತ್ತೊಂದು ಸರಿ ಈ ಕಾರ್ಯಕ್ಕೆ ಈ ಒಂದು ಪಾಷಾ ಮಾರ್ಕೆಟ್ ಅಂಗಡಿ ಪ್ರಾರಂಭಿಸಕ್ಕೆ ತಾವು ಬಂದಿದ್ದಕ್ಕೆ ತಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಔಟ್ ಸೈಡ್ ಆತ್ಮೀಯ ಮುಳಬಾಗಿಲು ತಾಲೂಕಿನ ನಾಗರಿಕ ಬಂಧುಗಳೇ, ಈ ದಿನ ನಮ್ಮ ನಾರಾಯಣಗೌಡ ಕನ್ನಡ ರಕ್ಷಣಾ ವೇದಿಕೆ ಬಣದ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಸರ್ ಅವರ ಚಿಕ್ಕಪ್ಪ ಮಗ ಆದಿಲ್ ಇದ್ರಿಸ್ ಪಾಷಾ ಅವರ ಒಂದು ನೂತನ ಒಂದು ಅಂಗಡಿ ಈ ದಿನ ಪ್ರಾರಂಭ ಆಗ್ತಾ ಇದೆ. ನಿಜವಾಗಿ ತುಂಬಾ ಸಂತೋಷದ ಸುದ್ದಿ. ಯಾಕೆಂತಂದ್ರೆ ವ್ಯಾಪಾರ ನಡೆಯೋದು ವಿಶ್ವಾಸದ ಮೇಲಿದೆ. ಆ ವಿಶ್ವಾಸ ಇಟ್ಕೊಂಡು ಈಗ ಈ ದಿನ ಹುಸೇನ್ ಅವರ ಚಿಕ್ಕಪ್ಪ ಮಗ ಒಂದು ನೂತನ ಮಳಿಗೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ರಿಗೂ ಈ ತಾಲೂಕಿನೆಲ್ಲ ನಾಗರಿಕ ಬಂಧುಗಳು ಅವರ ಆಶೀರ್ವಾದ ಇವರ ಮೇಲೆ ಇರ್ಲಿ ಅಂತ ಹೇಳ್ತಾ, ಒಳ್ಳೆ ಉತ್ತಮವಾದ ಎಲ್ಲ ಗುಣಮಟ್ಟದ ವಸ್ತುಗಳು ಇಲ್ಲಿ ಲಭ್ಯ ಇದೆ. ಎಲ್ರು ಭಾಗವಹಿಸಿ ಎಲ್ರು ಬಂದು ಇಲ್ಲಿ ಪ್ರತಿಯೊಬ್ರು ವಸ್ತು ಖರೀದಿಸಬೇಕು ಅಂತ ಎಲ್ಲರಲ್ಲಿ ಮನವಿ. ನಂಬಿಕೆ ಮೇಲೆ ವ್ಯಾಪಾರ ನಡೀತದೆ. ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಇಟ್ಟಿದ್ದಾರೆ. ಎಲ್ರಿಗೂ ಇಲ್ಲಿ ಆಗಮಿಸ್ಬೇಕು ಅಂತ ಎಲ್ಲರಲ್ಲಿ ಮನವಿ. ಹಾಗೆ ಅವ್ರಿಗೂ ಒಳ್ಳೆ ವ್ಯಾಪಾರ ಆಗ್ಲಿ, ಆ ದೇವರ ಒಳ್ಳೆ ಆಶೀರ್ವಾದ ಕೊಳ್ಳಿ. ಅವ್ರಿಗೆ ಉತ್ತಮವಾಗಿ ಒಂದು ವ್ಯಾಪಾರ ವೃದ್ಧಿ ಆಗ್ಲಿ, ಅವರ ಮನೆಯವರು ಅವರು ಚೆನ್ನಾಗಿರ್ಲಿ. ನಮ್ಮ ನಾಗರಿಕ ಬಂಧುಗಳಿಗೆ ಗುಣಮಟ್ಟದ ವಸ್ತುಗಳನ್ನ ನೀಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೆನೆ ಈ ದಿನ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ನಾಗರಿಕರು ಇಲ್ಲಿ ಬಂದು ಈ ಮಳಿಗೆಗೆ ಖರೀದಿಸಿ ನಿಮ್ಮ ಸಹಕಾರ ಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ನೆಚ್ಚಿನ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳುತ್ತಾ, ಈ ಒಂದು ಸಮಾರಂಭದಲ್ಲಿ ಈ ಒಂದು ಅಂಗಡಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಮ್ಮ ಆತ್ಮೀಯ ಮಾಜಿ ಅಧ್ಯಕ್ಷರು ನಮ್ಮ ಯಡಿಯೂರಪ್ಪ ಸರ್ ಅವರು, ಮತ್ತೆ ಎಲ್ಲ ಓಬಳರೆಡ್ಡಿ ಸರ್ ಅವರು, ರಾಧಾಕೃಷ್ಣ ಸರ್ ಅವರು, ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದಂತಹ ನಮ್ಮ ಆತ್ಮೀಯ ಸಹೋದರರಾದಂತಹ ಹುಸೇನ್ ರವರು, ಮತ್ತೆ ಮುಳಬಾಗಿಲು ತಾಲೂಕು ನಗರಸಭೆ ಅಧ್ಯಕ್ಷರು ಅವರ ಪತಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಮತ್ತೆ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳಿಗೆ, ಕನ್ನಡ ರಕ್ಷಣಾ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮ ಹುಸೇನ್ ರವರ ಚಿಕ್ಕಪ್ಪ ಮಗ ಇದ್ರಿಸ್ ಪಾಷಾ ಅವರು ಪಾಷಾ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತಹ ಒಂದು ಅಂಗಡಿಯನ್ನ ಓಪನ್ ಮಾಡಿದ್ದಾರೆ. ಈ ಒಂದು ಅಂಗಡಿಯಲ್ಲಿ ಎಲ್ಲ ಒಂದು ನಮ್ಮ ಗೃಹೋಪಯೋಗಿ ವಸ್ತುಗಳು ತುಂಬಾ ಒಳ್ಳೆ ಕ್ವಾಲಿಟಿಯಾಗಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಕೂಡ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಎಲ್ಲ ನಾಗರಿಕ ಬಂಧುಗಳು, ಮುಳಬಾಗಿಲು ತಾಲೂಕಿನ ನಾಗರಿಕ ಬಂಧುಗಳು ಈ ಒಂದು ಅಂಗಡಿಯಲ್ಲಿ ಎಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೇಕು. ಅವರ ಒಂದು ವ್ಯಾಪಾರವನ್ನ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಕೈ ಜೋಡಿಸ್ಬೇಕು. ಅವರು ಇಂತಹ ಇನ್ನ ಒಂದು ಉತ್ತಮವಾದಂತಹ ಅಂಗಡಿಗಳನ್ನ ಓಪನ್ ಮಾಡಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ತಾ, ಮುಳಬಾಗಿಲು ತಾಲೂಕಿನ ಜನತೆಯಲ್ಲಿ ಮತ್ತೆ ಇವರ ಒಂದು ವ್ಯಾಪಾರಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಮ್ಮೆಲ್ಲ ಈ ಒಂದು ಅಂಗಡಿಯ ಮಾಲೀಕರಿಗೆ ಮತ್ತೆ ಹುಸೇನ್ ಅವರಿಗೆ, ನಮ್ಮ ಅಧ್ಯಕ್ಷರು, ನಮ್ಮ ಯಡಿಯೂರಪ್ಪ ಸರ್ ಅವರಿಗೆ ಎಲ್ರಿಗೂ ವಂದಿಸುತ್ತಾ ನನ್ನ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ, ಏನು ಈ ಪಾಷಾ ಮಾರ್ಕೆಟ್ ಅಲ್ಲಿ ನೂತನವಾಗಿ
ಉಪಯೋಗಿ ವಸ್ತುಗಳ ಮಳಿಗೆಯನ್ನು ತೆಗೆದಿದ್ದಾರೆ. ನಮ್ಮ ಗುರುಗಳಾದಂತ ಸರ್ವರ್ ಪಾಷಾ SP ಹಿಂದಿ ಮಾಸ್ಟರ್ ನಮ್ಗೆ 8th, 9th, 10th ಅಲ್ಲಿ ಅವರೇ ನಮ್ಗೆ ಶಿಕ್ಷಕರಾಗಿದ್ರು ನಂಗ್ಲಿಯಲ್ಲಿ. ಅವ್ರ ಮಗ ಇಂದು ಏನು ಪಾಷಾ ಮಾರ್ಕೆಟ್ ಅಲ್ಲಿ ಏನು ಅಂಗಡಿಯನ್ನು ಹೊಸದಾಗಿ ತೆಗೆದಿದ್ದಾರೆ, ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಏನು ಈ ಮಳಿಗೆಯಲ್ಲಿ ಉತ್ತಮ ಗುಣಮಟ್ಟದ ಎಲ್ಲಾ ಸರಕು ಸಾಗಣೆಗೂ ಸಹ ಸಿಗುತ್ತದೆ. ಕಾರಣ ಇಷ್ಟೇ, ಎಲ್ಲಾ ಮಕ್ಕಳಿಗೂ ಸಹ ಲಂಚ್ ಬ್ಯಾಗ್ ಆಗಿರ್ಬೋದು ಅಥವಾ ಬಾಕ್ಸ್ ಆಗಿರ್ಬೋದು, ವಾಟರ್ ಬಾಕ್ಸ್ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ತಟ್ಟೆ ಲೋಟ ಆಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು ಇಲ್ಲಿ ಉತ್ತಮವಾದ ಗುಣಮಟ್ಟದ ಏನು ತರಿಸಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಹಿಂದಿನ ಕಾಲದಿಂದಲೂ ಸಹ ಪಾಷಾ ಮಾರ್ಕೆಟ್ ಅಂದ್ರೆ ಬಹಳ ಪ್ರಸಿದ್ಧಿ ಹೊಂದಿದೆ. ಮುಳಬಾಗಿಲಲ್ಲೇ ಪಾಷಾ ಮಾರ್ಕೆಟ್ ಅಂದ್ರೆ ಹಿಂದಿನಿಂದಲೂ ಸಹ ಪ್ರಸಿದ್ಧಿ ಆಗಿದೆ. ಅದೇ ರೀತಿಯಾಗಿ ಇಂದು ಪಾಷಾ ಮಾರ್ಕೆಟ್ ಅಲ್ಲಿ ಏನು ನಮ್ಮ ಗುರುಗಳ ಮಗ ಹೊಸದಾಗಿ ಓಪನ್ ಮಾಡಿದ್ರು, ಅವರಿಗೆ ಎಲ್ಲಾ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ನಾಗರಿಕ ಬಂಧುಗಳು ಒಮ್ಮೆ ಭೇಟಿ ನೀಡಿ ಇಲ್ಲಿನ ವಸ್ತುಗಳನ್ನು ಪರೀಕ್ಷೆ ಮಾಡಿ ತೆಗೆದುಕೊಂಡು ಹೋಗಿ ಉತ್ತಮ ರಿಯಾಯಿತಿ ದರದಲ್ಲೂ ಸಹ ಇಲ್ಲಿ ನಿಮಗೆ ದೊರೆಯುತ್ತದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಳಿಗೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀರಾಮಪ್ಪನವರೇ, ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಬಲ್ಲ ಮಂಜು ಅವರೇ, ಶ್ರೀರಾಮಪ್ಪ ಸರ್ ಅವರೇ, ರಾಧಾಕೃಷ್ಣ ಸರ್ ಅವರೇ, ನಮ್ಮ ಉಪಾಧ್ಯಕ್ಷರಾದ ಹರೀಶ್ ಅವರೇ, ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಹೋಗಲರೆಡ್ಡಿ ಅವರೇ, ಕೃಷ್ಣಪ್ಪ ಸರ್ ಅವರೇ, ಶಿವಣ್ಣ ಅವರೇ, ಮತ್ತೆ ಅಮಾನುಲ್ಲ ಸರ್ ಅವರೇ, ಅದೇ ರೀತಿ ನಾಗರಾಜ್ ಸರ್ ಅವರೇ, ಅದೇ ರೀತಿ ನಮ್ಮ ನಂಗ್ಲಿ ಶಾಲೆಯಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರೇ, ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಮಾನವೀಯ ಮೌಲ್ಯಗಳನ್ನ ತಾಲೂಕಿಗೆ ತೋರಿಸ್ತಾ ಇರ್ತಕ್ಕಂಥ ನಮ್ಮ ಹುಸೇನ್ ಸರ್ ಅವರೇ, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮಳಿಗೆ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ನಮ್ಗೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಆಯ್ತು. ಅವ್ರು ಯಾಕೆ ಅವ್ರನ್ನ ಅಷ್ಟು ಇಷ್ಟಪಡ್ತೀವಿ ಅಂತಂದ್ರೆ, ಅವರು ನಾವು ಮಕ್ಕಳಲ್ಲಿ ಬಡವರ ಮಕ್ಕಳನ್ನ ಬಹಳಷ್ಟು ಉತ್ತಮ ಒಂದು ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಬಹಳಷ್ಟು ಯಶಸ್ವಿಯಾಗಿ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಖುಷಿ ತರ್ತಕ್ಕಂಥ ವಿಷಯ. ಅವರು ಇಲ್ಲಿ ಬರ್ತಾರೆ ಅಂತಂದ್ರೆ ಇಲ್ಲೇನೋ ಒಂಥರ ಇಲ್ಲಿ ಬೆಲೆ ಇದೆ ಅಂತ ನಮ್ಗೆಲ್ರಿಗೂ ಅರ್ಥ ಆಯ್ತು. ಅಂದ್ರೆ ಅವ್ರು ಮೊದಲೇ ಹೇಳಿದ್ರು, ಒಳ್ಳೆ ಗುಣಮಟ್ಟದ ಒಂದು ಅಡಿಗೆ ಪರಿಕರಗಳನ್ನ ಸಿಗ್ತವೆ, ಅದ್ರ ಜೊತೆಗೆ ಕಡಿಮೆ ದರದಲ್ಲಿ ಕೂಡ ಇಲ್ಲಿ ನೀಡ್ತೀವಿ ಅಂತೇಳಿ ಅವ್ರು ಮೊದಲೇ ನಮ್ಗೆ ತಿಳಿಸಿದ್ರು. ನಮ್ಗೆ ತುಂಬಾ ಸಂತೋಷ ಆಯ್ತು. ಅದರಿಂದ ನಮ್ಮ ಶಾಲೆಗಳು ಅಥವಾ ಇನ್ನೇ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳು ಇಲ್ಲಿ ದೊರೀತವೆ. ಅದನ್ನ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮತ್ತೆ ಪಾಷಾ ಮಾರುಕಟ್ಟೆಯಲ್ಲಿ ನಮ್ಮ ಶಿಕ್ಷಕರ ಮಗನೇ ಆಗಿರ್ತಕ್ಕಂಥ ರುದ್ರೀಶ್ ಪಾಷಾರವರು ಈ ಒಂದು ಮಳಿಗೆನ ತೆರೆದಿರ್ತಾರೆ. ಅವರಿಗೆ ಎಲ್ಲರೂ ಕೂಡ ನಮ್ಮ ಸಹಾಯ, ನಾವೆಲ್ಲರೂ ಕೂಡ ಭೇಟಿ ಕೊಟ್ಟು ಪರಿಕರಗಳನ್ನ ಪರೀಕ್ಷೆ ಮಾಡಿ ಅದನ್ನ ಕಡಿಮೆ ದರದಲ್ಲಿ ಪಡ್ಕೊಂಡೋಗಿ ಅದನ್ನ ಈ ಲಾಭನ ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು, ಶಿಕ್ಷಕರು ಕೂಡ ಇದನ್ನ ಅನುಕೂಲ ಪಡ್ಕೋಬೇಕು ಅಂತೇಳಿ ನಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಈ 4 ಮಾತುಗಳನ್ನ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.